ನಮ್ಮ ಮಮತಾ ಬ್ಯಾನರ್ಜಿ ಅವರು ಸ್ಪಷ್ಟ ಹೇಳ್ತಾ ಇದ್ದಾರೆ, ಇದು ತಪ್ಪು ನಮ್ಮದಲ್ಲ, ಎಲೆಕ್ಷನ್ ಕಮಿಷನದ್ದು ಅವರು ಇಲ್ಲದೆ ಇಡಬೇಕಾಗಿತ್ತು, ಕಂಟ್ರೋಲ್ ಮಾಡಬೇಕಾಗಿತ್ತು, ಇಲ್ಲಂದಾಗ ಆಗ್ಯದ, ಇದಕ್ಕೆ ಸ್ವಾರಿಪ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅದಾಗ ನಿಮ್ಮದು ಕರ್ತವ್ಯ ಇಲ್ಲರಿ ಕಾನೂನು ಕಾಯ್ದು ಅಂದಾಗ ಸಹಜವಾಗಿನ ಇಲ್ಲ ನಾವು ಕಾನೂನು ಕಾಯ್ದು ನಮ್ದು ಅದು ಇಲ್ಲಂತಲ್ಲ. ಈ ಸದ್ದು ನೀವು ಅದು ಯಾರ ಕೈ ಆಗ್ಯದಪ್ಪ ಕಾನೂನು ಕಾಯ್ದು? ಸೆಂಟ್ರಲ್ ಗೌರ್ಮೆಂಟ್ಗೆ ಆಗ್ಯದ, ಅವ್ರಿಗೆ ಕೇಳಿ ನೀವು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣದಿಂದ ಏನಾಗ್ಯದಪ್ಪ ಅಂತಂದ್ರೆ ಇಲ್ಲೇ SIR ವಿರುದ್ಧ ಏನಲ್ಲಿ ಲೋಕಲ್ ನಮ್ಮ TMC ಹೋರಾಟ ಶುರು ಮಾಡಿದ ಅದನ್ನು ರದ್ದುಗೊಳಿಸುವಂಥದ್ದು, ಮತ್ತೇನು ಮಾಡುವಂಥದ್ದು, ಆ ವಿಷಯವನ್ನು ಮೇಲಕ್ಕೆ ಒಯ್ದ ಅರ್ಧಂಗೆ ಇವತ್ತು ಇಲೆಕ್ಷನ್ ಕಮಿಷನ್ ಪ್ರಯತ್ನ ಮಾಡ್ತಾಯಿದೆ ಅನ್ನೋದು ನಮ್ಮ ಮಮತಾ ಬ್ಯಾನರ್ಜಿ ಅವರು ವಾದ. ಮಮತಾ ಅವರು ವಾದ ಮಾಡೋದ್ರಲ್ಲಿ ಎಷ್ಟು ಮಟ್ಟಿಗೆ ಸರಿ ಇದೆ ತಪ್ಪದು ಅನ್ನೋದು ಬೇರೆ ವಿಷಯ. ಯಾಕಂದ್ರೆ ಇದು ಈ ಮೇಲಿನಲ್ಲಿ ನಡೀತಾನೆ ಇದೆ ಬೇರೆ ಬೇರೆ ರಾಜ್ಯಗಳಲ್ಲೇ. ಈಗಂತೂ ಇಲ್ಲಿ 60 ಲಕ್ಷಕ್ಕೂ ಮೇಲ್ಪಟ್ಟ ಅವ್ರದ್ದು ಅದು ಕರೆಕ್ಟ್ ಹೌದು ಅಲ್ಲ ಅನ್ನೋಂಥ ಪರೀಕ್ಷೆ ಆಗಬೇಕಾಗಿದೆ. ಆ ದಿಶೆಯಲ್ಲಿ ಇನ್ನೂ ಸ್ವಲ್ಪ ನಮ್ಮ ಸುಪ್ರೀಂ ಕೋರ್ಟ್ ಇನ್ನೂ ಎರಡೂ ಕಡೆ ಮಾತುಗಳನ್ನು ಕೇಳಿಕೊಂಡು ಫೈನಲ್ ಒಂದು ಡಿಸಿಷನ್ ತೊಗೊಳ್ಳೋದು ಭಾಳ ಯೋಗ್ಯ. ಯಾಕಪ್ಪ ಅಂತಂದ್ರೆ ಇಲ್ಲೇ ಈ ಒಂದೇ ರಾಜ್ಯದ ಕಥೆ ಅಲ್ಲ, ಪ್ರತಿಯೊಂದು ರಾಜ್ಯದಲ್ಲೂ ಇದೇ ರೀತಿ ರಿಸಲ್ಟ್ ಬರಲಿಕ್ಕತ್ತದ. ಅದಕ್ಕೆ ಅಲ್ಲಿ ಮೋಸ ಆಗೋದು ನಮ್ಮ ಗ್ಯಾರಂಟಿ ಏನದ ಅನ್ನೋದು ನಮ್ಮ ಮಮತಾ ಬ್ಯಾನರ್ಜಿಯವರ ವಾದ. ಅದಕ್ಕೆ ಅವ್ರು ಸೋತಿದ್ದಾರೆ ನಮ್ಮದನ್ನು ಐಡೆಂಟಿಫಿಕೇಷನ್ ಮಾಡಿದ್ರೆ ನಮಗೆ ಇನ್ನೊಮ್ಮೆ ಏನು ಮಾಡ್ರಪ್ಪ ಅಂದ್ರೆ ಈ ಒಂದು ನ್ಯಾಯಾಂಗದ ಏನೋ ಅಧಿಕಾರಿಗಳನ್ನ ರಕ್ಷಿಸುವಲ್ಲೇ ವಿಫಲ ಆಗಿರೋದು ನಾವಲ್ಲ, ಕೇಂದ್ರ ಸರ್ಕಾರ ಅನ್ನುವಂಥ ಮಾತನ್ನು ಮಸ್ತ್ ಸ್ಪಷ್ಟೀಕರಣ ಮಾಡ್ತಾ